ಥಿಯೇಟ್ರಲ್ಲಿ ಜನರ ಮಧ್ಯೆ ಇರಬೇಕಿತ್ತು, ಚಪ್ಪಾಳೆ ಗಿಡ್ಸ್ಕೋಬೇಕಿತ್ತು. ಜೈಲಿಗೆ ಬಂದ್ರಿ, ಪೊಲೀಸ್ ಸ್ಟೇಷನ್ಗೆ ಬಂದ್ರಿ, ಆ ದಿನ ಆ ಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇತ್ತು? ಕೋರ್ಟಿಗೆ ಹೋಗಂಗಾಯ್ತು, ಜೈಲಿನ ಎಕ್ಸ್ಪೀರಿಯನ್ಸ್. ನಾನು ಕನಸು ಒಂದು ಕಟೌಟ್ ಈ ಥರ ಬೀಳುತ್ತೆ ಅನ್ನೋ ಒಂದು ಕನಸು. ನಾನು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಹೋದಾಗ ಸರ್ ನಾನು ಓದಕ್ಕೆ ಕೇಳಿದ್ದು ಒಂದೇ, ಸರ್ ಡಿ ಬಸ್ ಎಲ್ಲಿ ಸೆಲ್ಲಲ್ಲಿ ಇದ್ದು ಈ ಕಡೆ ಅಂತ ಕೇಳಿದೆ. ಇದು ಕಣಪ್ಪ ಅಂದರು. ಸರ್ ನಾನು ಅಲ್ಲ, ಯಾಕೆ ಸರ್ ಇಲ್ಲಿಂದನಾದರೂ ನನ್ನ ಕೆರಿಯರ್ ಒಂದು ಒಳ್ಳೆ ಬುದ್ಧಿ ಕಲ್ತು, ಏನೋ ಗೊತ್ತಿಲ್ಲ, ಇಲ್ಲಿಂದಲಾರು ಒಂದು ನಂದೊಂದು ಜರ್ನಿ ಒಂದು ಏನೋ ಮುಂದೆ ಲಕ್ ಚೇಂಜ್ ಆದ್ರೆ ಅವರಿಗೆ ಒಂದು ಕ್ರೆಡಿಟ್ ಹೋಗ್ಬಿಡಲಿ, ಅಲ್ಲಿಗಾರೆ ಹಾಕಿ ಸರ್ ಅದು ಏನೋ ಗೊತ್ತಿಲ್ಲ, ತಿಳಿದೇ ಇಷ್ಟು ದಿವಸ ಏನೋ ಮಾಡ್ಕೊಂಬಿಟ್ಟಿದ್ದೀನಿ, ಇನ್ನು ಮುಂದಕ್ಕಾರ ಒಂದು ಒಳ್ಳೆ ಬುದ್ಧಿ ಕಲಿತೀನಿ ನಾನು ಕೇಳ್ಕೊಂಡೆ. ಅದು ಮುಗಿಸಿ ಆಚೆ ಹೋಗ್ಬೇಕಾದ್ರೆ ಸರ್ ನನ್ನ ಕಟೌಟ್ ಆಗ್ತಿರ್ತಾರೆ, ಒಂದ್ಸತಿ ಆ ಕಟೌಟ್ ತೋರಿಸ್ಬೋದಾ ಸರ್ ಜೀಪಲ್ಲಿ ಕೂರಿಸ್ಕೊಂಡು ಅಂದೆ. ಪಾಪ ಅದು ಹಂಗೆ ಆಗಲ್ಲ ಕಣಪ್ಪ ಅಂದರು. ಬಟ್ ಕೋರ್ಟಿಗೆ ಹೋಗ್ಬೇಕಾರೆಲ್ಲ ರೋಡ್ ಸೈಡೆಲ್ಲ ಪೋಸ್ಟ್ ಇರೋದು, ಪೊಲೀಸಿಗೆ ತೋರಿಸ್ತೀವಿ ಸರ್ ನೋಡಿ ಸರ್ ನನ್ನ ಪೋಸ್ಟ್ರು, ನೋಡಿ ಸರ್ ನನ್ನ ಪೋಸ್ಟ್ರು ಅಂದೆ. ಪಾಪ ತುಂಬ ಫೀಲ್ ಮಾಡ್ಕೊಂಡ್ರು. ಬಟ್ ನನಗೆ ಬಂದು ಕಷ್ಟ ಯಾರಿಗೂ ಬರೋದು ಬೇಡ ಸರ್. ಸ್ವಲ್ಪ ಜಾಸ್ತಿ ಆಗತ್ತೆ. ಇದು ಕಾರ್ ಆಕ್ಸಿಡೆಂಟ್ ಆದರೆ ಒಂಚೂರು ಎದ್ದು ನಿಂತ್ಕೊಬಿಡ್ಬೋದು, ಇದು ಲಾರಿ ಟೈರಿಗೆ ತಲೆ ಕೊಟ್ಟು ಹರಿದಿರೋದು ಸರ್. ತುಂಬ ಬೇಕು ಇದಳಕ್ಕೆ, ನಾನು ಟೈಮ್ ತಗೋತೀನಿ. ಹಿಂಗೆ ಅಂದ್ರೆ ಏನಿದೆ ಇದರಿಂದ ಕಾರಣ ಏನು? ನೀವು ಅರೆಸ್ಟ್ ಆಗಕ್ಕೂ 10 ನಿಮಿಷ ಮುಂಚೆ ನನ್ನ ಜೊತೆ ಮಾತಾಡಿದ್ರಿ, ಒಂದು ಆಡಿಯೋದಲ್ಲಿ ಹೇಳಿದ್ರಿ ಸರ್ ಇದರಿಂದ ಷಡ್ಯಂತ್ರ ಇದೆ, ಪ್ರೀ ಪ್ಲಾನ್ಡ್ ಮಾಡ್ತಾ ಇದಾರೆ, ಸ್ಕ್ರಿಪ್ಟೆಡ್ ಅನ್ನೋಂಥದ್ದು. ಹಾಗಾದ್ರೆ ಏನು, ಯಾರು, ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ಏನ್ ಕಾರಣ ಬೇಕಲ್ಲ ಏನಾದ್ರು ಒಂದು ಅಂತ? ಕಾರಣ ಗೊತ್ತಿಲ್ಲ ಸರ್, ಏನೋ ಅವ್ರ ಮೈಂಡ್ ಏನೋ ದಿಢೀರಂತ ಇರೋ ಅದು ಅಂತನೋ ಇಲ್ಲ ಏನಕ್ಕೋ ಅದು ನನಗೆ ಗೊತ್ತಿಲ್ಲ. ಇಲ್ಲ ಈ ಸ್ಟಾರ್ಗೆ ಅಷ್ಟು, ಇಲ್ಲ ಯೋಗರಾಜ್ ಭಟ್ರು ಸರ್ ಬ್ಯಾನರು ಏನೋ ಮುಂದೋಗ್ಬಿಡ್ತಾನ, ಇಲ್ಲ ಏನೋ ಗೊತ್ತಿಲ್ಲ, ಅವ್ರ ಮೈಂಡ್ ಸೆಟ್ ಏನು ಅಂತ ಗೊತ್ತಿಲ್ಲ. ನಾನು ಅವತ್ತು ಅರೆಸ್ಟ್ ಆದಾಗ ನಿಮ್ಮ ಹತ್ರ ಏನಿದ್ದಾಗ ನಾನು ಫ್ಲೈಟ್ ಮೋಡ್ ನಾನೇ ಆನ್ ಮಾಡಿದ್ದು. ಅಲ್ಲಿ ಹೋದಾಗ ಟಿ ವಿಲಿ ತೋರಿಸ್ತಾ ಇದ್ರು ಮನು ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾನೆ ಅಂತ. ಈಗ ಇನ್ನೂ 2 ದಿವಸ ತಲೆ ಮರೆಸ್ಕೊಂಡು ಓಡಾಡ್ಬಿಟ್ರೆ ಇನ್ನೂ ಏನೇನು ಆಡಿಯೋ ಬಿಟ್ಟು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಡ್ತಾರೋ ಅಂತ ನಾನೇ ಫ್ಲೈಟ್ ಮೋಡ್ ಆನ್ ಮಾಡಿದೆ. ಬಂದರು, ಕರ್ಕೊಂಡೋದ್ರು. ಇಲ್ಲ ನಾನು ಕಳ್ಳಾಗಿದ್ರೆ ತಪ್ಪಿಸ್ಕೊಂಡು ಓಡಾಡಬೇಕಿತ್ತು. ಬಟ್ ಕಾನೂನು ಏನಿದೆ ಅದ್ರ ಮೇಲೆ ಶರಣಾಗ್ತೀನಿ ಸರ್ ಅಂತ ಹೇಳ್ಬಿಟ್ಟು ಸೀದಾ ಬಂದೆ ಸರ್.